ಹಿಂದಿನ ಭಾಗದಲ್ಲಿ ಗೋಮತಿ ಸುಭಿಕ್ಷನ್ ಮಾತು ಕೇಳ್ಕೊಂಡು ಸೊಸೆ ಮಮತನ್ನ ತುಂಬಾನೇ ಕಡೆಗಣಿಸ್ತಾ ಇರ್ತಾಳೆ. ಮಗಳ ಮಾತು ಕೇಳ್ಕೊಂಡು ಅಷ್ಟೆಲ್ಲ ಅವಮಾನ ಮಾಡಿದ್ರು, ಮನ್ಸಿಗೆ ನೋವು ಮಾಡಿದ್ರು ಮಮತಾ ಮಾತ್ರ ಅತ್ತೆಗೆ ಒಂದ್ ಮಾತು ತೀರ್ಸಿ ಹೇಳ್ತಾ ಇರಲ್ಲ. ಅತ್ತೆ ಕಂಡ್ರೆ ತುಂಬಾನೇ ಗೌರವ ಅವಳಿಗೆ. ತನ್ನ ಸೊಸೆ ಅಷ್ಟು ಒಳ್ಳೆ ಮನ್ಸನ್ನು ಗೋಮತಿ ಅರ್ಥ ಮಾಡ್ಕೊಳ್ದೇನೆ ಮಗಳ ಮಾತು ಕೇಳ್ತಿದ್ದಾಳೆ. ಸುಭಿಕ್ಷಾ ಈ ಆಸ್ತಿ ಮನೆನೆಲ್ಲ ತನ್ನ ಹೆಸರಿಗೆ ಬರ್ಕೊಂಡು ತಾಯಿನ ತನ್ನ ಜೊತೆನೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ ನೀನು? ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗೇ ಇದ್ದೆ ತಾನೆ, ಇವಾಗೇನು ಸಡನ್ ಆಗಿ ನನಗೆ ನಿಮ್ಮ ಜೊತೆ ಇರೋದಕ್ಕಾಗಲ್ಲ, ಬೇರೆ ಆಗ್ತೀನಿ ಅಂತೆಲ್ಲ ಮಾತಾಡ್ತಿದ್ಯಾ? ಹೌದು ಕಣೆ ಅಕ್ಕ, ಹೇಗೂ ಮಗ ಸೊಸೆ ಜೊತೆ ಆರಾಮಾಗೇ ಇದೆಯಾ. ನಿನ್ ಸೊಸೆ ನಿನ್ನ ಚೆನ್ನಾಗೇ ನೋಡ್ಕೋತಿದ್ದಾಳೆ. ಹೀಗಿರುವಾಗ ನೀನು ಸಡನ್ ಆಗಿ ಬೇರೆ ಆಗೋ ಅವಶ್ಯಕತೆ ಏನಿದೆಯೇ? ಚಿಕ್ಕಮ್ಮ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಇವರಿಬ್ರು ಗಂಡ ಹೆಂಡತಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಯಾವಾಗ ನೋಡಿದ್ರು ಇವರಿಬ್ರು ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಪಾಪ ಅಮ್ಮ ಒಬ್ಳೇ ಇಲ್ಲಿ ಎಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಕೊರಗಬೇಕು. ಇವ್ರಿಗಷ್ಟು ಗೊತ್ತಾಗಲ್ವಾ ಇನ್ನು ಎಷ್ಟ್ ದಿನ ಅಂತ ಅಮ್ಮನ್ ಹೀಗೆ ಕೊರಗಿಸ್ತಾರೆ? ಅದ್ರ ಬದಲು ಈ ಮನೆ ಬಿಟ್ಟು ಎಲ್ಗಾದ್ರೂ ಹೋಗೋದು ಕೇಳು. ಇವಳೊಬ್ಳೆ ಆರಾಮಾಗಿ ನೆಮ್ಮದಿಯಾಗಿರ್ತಾಳೆ. ಏನ್ ಹೇಳ್ತಿದ್ಯಾ ಸುಭಿಕ್ಷಾ ನೀನು? ಅಣ್ಣ ಅತ್ಕೆನ ಮನೆಯಿಂದ ಬೇರೆ ಕಳ್ಸ್ಬಿಟ್ರೆ ಆಮೇಲೆ ಅಮ್ಮನ ಜೊತೆ ಯಾರಿರ್ತಾರೆ? ಅವಾಗ್ಲೂ ಅಮ್ಮ ಒಂಟಿನೇ ತಾನೇ? ಅಯ್ಯೋ, ನಾನ್ ಯಾಕೆ ಒಂಟಿ ಆಗ್ತೀನಿ? ನನಗ್ ಮಗಳಿದ್ದಾಳೆ. ಮಗ ಸೊಸೆ ಅಂತೂ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಹಾಗಿರುವಾಗ ನಾನು ಇನ್ನೂ ಅವ್ರ ಜೊತೆ ಇರೋದಕ್ಕಾಗಲ್ಲ. ನೋಡು, ನಾನು ಈ ಮನೆ ಆಸ್ತಿ ಎಲ್ಲಾನು ನನ್ನ ಮಗಳ ಹೆಸರಿಗೆ ಬರ್ದು ಅವಳ ಜೊತೆನೇ ಇರ್ತೀನಿ. ಏನು ಏನೇ ಮಾತಾಡ್ತಿದ್ಯಾ ಅಕ್ಕ ನೀನು? ಅಲ್ಲ, ಆಸ್ತಿ ಮನೆನೆಲ್ಲ ಮಗಳ ಹೆಸರಿಗೆ ಬರ್ದ್ರೆ ಮಗ ಸೊಸೆ ಏನ್ ಮಾಡ್ಬೇಕು? ಅವ್ರಿಗೆ ಅಂತ ಏನಿದೆ? ಬೀದಿಗೆ ಬಿಡ್ಬೇಕು ಅನ್ಕೊಂಡಿದ್ಯಾ? ಹೌದು ಕಣೆ, ನನ್ಗಿಷ್ಟ ಬಂದವ್ರಿಗೆ ಬರೀತೀನಿ. ನೋಡು, ನಿನ್ ಮಗ ಸೊಸೆಗೆ ನನ್ ಚಿಂತೆನೇ ಇಲ್ಲ. ಒಬ್ಳು ಮನೇಲಿದ್ದಾಳೆ, ಅವಳಿಗೆ ಏನು ಬೇಕು ಬೇಡ ಕೇಳ್ಬೇಕು ಏನೂ ಇಲ್ಲ. ಗಂಡ ಎಷ್ಟೊತ್ತಿಗೂ ಹೆಂಡತಿ ಪರ ವಹಿಸೋದು, ಹೆಂಡತಿ ಎಷ್ಟೊತ್ತಿಗೂ ಗಂಡನ್ ಪರ ವಹಿಸೋದು, ಇದನ್ನೇ ಮಾಡ್ತಾ ಇರ್ತಾರೆ. ಹೀಗಿರೋರ್ ಜೊತೆ ನಾನಿದ್ರೆ ಆಮೇಲೆ ಬೀದಿಗೆ ಬೀಳ್ಬೇಕಾಗತ್ತೆ. ಅದ್ರ ಬದಲು ನನ್ ಮಗಳ ಜೊತೆ ಇದ್ರೆ ನೆಮ್ಮದಿಯಾಗಾರು ಇರ್ತೀನಿ. ಅಕ್ಕ, ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ? ಮಗ ಸೊಸೆ ಇದ್ದಂತೆ ಮಗಳು ಮಗಳು ಅಂತ ಮಗಳ ಹಿಂದೆ ಹೋಗ್ತೀನಿ ಅಂತಿದ್ಯಲ್ಲ? ಅಲ್ಲ ಕಣೆ, ಈ ಮನೆಗ್ ದುಡಿತಾ ಇರೋ ನಾವು. ಹಾಗಿರುವಾಗ ಅವನ ಹೆಸರಿಗೆ ಮಾಡೋದ್ ಬಿಟ್ಟು ಮಗಳ ಹೆಸರಿಗೆ ಮಾಡ್ತೀನಿ ಅಂತಿದ್ಯಲ್ಲೇ? ಅಯ್ಯೋ ಚಿಕ್ಕಮ್ಮ, ಅಮ್ಮಂಗ್ ತುಂಬಾ ಚೆನ್ನಾಗ್ ಗೊತ್ತು ಯಾರ್ ನನ್ನ ಚೆನ್ನಾಗ್ ನೋಡ್ಕೋತಾರೆ, ಯಾರ್ ನನ್ನ ಚೆನ್ನಾಗ್ ನೋಡ್ಕೊಳಲ್ಲ ಅಂತ. ಅದಕ್ಕೇನೆ ಇಡೀ ಆಸ್ತಿ ಮನೆನ ನನ್ನ ಹೆಸರಿಗೆ ಮಾಡ್ಬೇಕು ಅನ್ಕೊಂಡಿರೋದು. ಅಷ್ಟಕ್ಕೂ ನಿಮ್ಗೇನ್ ಅಷ್ಟೊಂದು ಇಂಟ್ರೆಸ್ಟು ಈ ಆಸ್ತಿ ಮನೆ ಎಲ್ಲಾನು ಅಣ್ಣನ ಹೆಸರಿಗೆ ಬರ್ಸೋ ಅಂತದ್ದು? ಸುಭಿಕ್ಷಾ, ಏನೇ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣೆ, ಮಗ ಸೊಸೆ ಮನೇಲೇ ಇದ್ದಾರೆ. ಹಾಗಿರುವಾಗ ಅವ್ರನ್ನ ಮನೆಯಿಂದ ಓಡಿಸಿ ಎಲ್ಲ ಆಸ್ತಿನೂ ನಿನ್ ಹೆಸರಿಗೆ ಮಾಡ್ಕೋಬೇಕು ಅಂತಿದ್ಯಲ್ಲ? ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ? ನೋಡು ಸುಭಿಕ್ಷಾ, ಇದೆಲ್ಲ ಒಳ್ಳೇದಲ್ಲ. ನಿನ್ ಗಂಡನ್ ಮನೆಯಿಂದ ಬಂದು ತವ್ರ ಮನೆಗೆ ಹುಳಿ ಹಿಂಡಿ ಎಲ್ಲರನ್ನು ದೂರ ದೂರ ಮಾಡ್ತಿದ್ಯಾ ನೋಡು. ಉದ್ಧಾರ ಆಗೋ ಲಕ್ಷಣ ಅಂತೂ ಅಲ್ವೇ ಅಲ್ಲ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಸುಮ್ನೆ ನಿನ್ ಪಾಡಿಗೆ ನೀನ್ ಹೋಗು. ಇಲ್ಲಿ ಇವರೆಲ್ಲರೂ ಚೆನ್ನಾಗಿರ್ತಾರೆ. ಅಯ್ಯೋ, ನನ್ ಮಗ್ಳಿಗೆ ಯಾಕೆ ಬೈತಿದ್ಯಾ? ನಾನೇ ಕಣೆ, ನಾನೇ ಈ ನಿರ್ಧಾರ ಮಾಡಿರೋದು. ನನ್ಗಂತೂ ಈ ಮಗ ಸೊಸೆ ಜೊತೆ ಇರೋದಕ್ಕೆ ಇಷ್ಟಾನೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಹೇಗೂ ಈ ಮನೆ ಆಸ್ತಿ ಎಲ್ಲಾನು ನಂದು. ನನಗಿಷ್ಟ ಬಂದಿರೋ ನನ್ನ ಮಗಳಿಗೆ ಕೊಡ್ತೀನಿ. ನಿನ್ ಮಗ ಸೊಸೆನ ಈ ಮನೆ ಬಿಟ್ಟು ಹೋಗೋದಕ್ಕೆ ಹೇಳು. ನನ್ಗೆ ಅವ್ರ ಜೊತೆ ಇರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಒಂದ್ ಲೋಟ ಕಾಫಿ ಕೊಡ್ಬೇಕಾರೇನು 16 ಸರಿ ಕರಿಬೇಕು. ಅವಳಿಗಂತೂ ಅತ್ತೆ ಅನ್ನೋ ಗೌರವ ಇಲ್ಲ, ಮಗನಿಗಂತೂ ತಾಯಿ ಅನ್ನೋ ಮಮತೆನೂ ಇಲ್ಲ. ನೋಡು, ಇವಾಗ್ಲೇ ಹೇಳ್ತಿದ್ದೀನಿ, ನನಗ್ ಮಾತ್ರ ಅವ್ರ ಜೊತೆ ಇರೋದಕ್ಕೆ ಇಷ್ಟಾನೇ ಇಲ್ಲ. ಅಲ್ಲ ಕಣೆ ಅಕ್ಕ. ಚಿಕ್ಕಮ್ಮ, ಸರಿ ಬಿಡಿ. ಇಷ್ಟೆಲ್ಲ ಹೇಳಿದ್ರು ಅವರಿಗೆ ನಾವಿಲ್ಲಿರೋದು ಇಷ್ಟನೇ ಇಲ್ಲ. ಅದು ಅಲ್ಲದೆ ಆಸ್ತಿ ಮನೆ ಎಲ್ಲನೂ ಮಗಳ ಹೆಸ್ರಿಗೆ ಮಾಡಬೇಕು ಅಂತ ಅವರು ನಿರ್ಧಾರ ಕೂಡ ಮಾಡಾಗಿದೆ ಅನ್ಸುತ್ತೆ. ಅವ್ರ ನಿರ್ಧಾರಕ್ಕೆ ನಾವು ಅಡ್ಡ ಬರಲ್ಲ. ನಾನು ನನ್ನ ಹೆಂಡತಿ ಈ ಮನೆ ಬಿಟ್ಟು ಹೋಗ್ತೀವಿ. ಅಕ್ಕ, ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳ್ದೇನೆ ಮಗ ಸೊಸೆನ ಮನೆಯಿಂದ ಆಚೆ ಹಾಕಿ ನೀನು ನಿನ್ ಮಗಳ ಜೊತೆ ಸೇರ್ಕೋತಾ ಇದೆಯಲ್ಲ? ನೋಡ್ತೀನಿ ನಿನ್ ಮಗಳು ಅದ್ ಎಷ್ಟು ದಿನ ನೋಡ್ತಾಳೆ ಅಂತ. ಗಂಡು ಮಕ್ಳಾದ್ರೆ ಸೊಸೆದಿರಾದ್ರೆ ಏನೋ ತನ್ನೋರು ಅಂತ ನೋಡ್ತಾರೆ. ಆದ್ರೆ ಹೆಣ್ಮಗಳು ಅವಳ ಜೊತೆ ಹೋಗ್ತಾ ಇದೆಯಲ್ವಾ? ನೋಡ್ತೀನಿ ಎಷ್ಟು ದಿನ ನಿನ್ನ ಚೆನ್ನಾಗಿ ಸುಪ್ಪತ್ತಿಗೆ ನೋಡ್ಕೋತಾಳೆ ಅಂತ. ನೋಡಕ್ಕ, ನಾನು ಹೇಳೋ ಮಾತಿಗೆ ನಿನಗೆ ಕೋಪ ಬರ್ಬೋದು, ಆದ್ರೆ ನಾನು ಹೇಳ್ತಾ ಇರೋದಂತೂ ಸತ್ಯ. ಇವಾಗೇನೋ ಗಟ್ಮುಟ್ಟಾಗಿದ್ಯಾ, ಅಲ್ಲಿವರೆಗೂ ನೋಡ್ತಾಳೆ. ಒಂದಿನ ಮೂಲೆಗೆ ಬೀಳ್ತೀಯಲ್ಲ, ಅವಾಗ ಗೊತ್ತಾಗತ್ತೆ ನಿನ್ ವ್ಯಾಲ್ಯೂ ಯಾರಿಗ್ ಚೆನ್ನಾಗ್ ಗೊತ್ತು ಅಂತ. ಆಮೇಲೆ ಚಕ್ನಿನಂತೂ ಕೂಡ್ಸ್ಕೊಳ್ಳಲ್ಲ ಬಿಡು, ಅವಾಗ್ಲಾದ್ರೂ ತಗೊಂಡ್ ಬಂದು ಮಗ ಸೊಸೆ ಕಾಲ್ ಬಿಡಕ್ ಹಾಕ್ತಾಳೆ. ಅವಾಗ ಗೊತ್ತಾಗುತ್ತೆ ನಿನ್ಗೆ. ನಾನಂತೂ ನಿಮ್ಮನೆ ಮೆಟ್ಲಿಗೆ ಕಾಲ್ ಕೊಡಲ್ಲ. ನೋಡಮ್ಮ ನೋಡಮ್ಮ, ನಿನ್ ತಂಗಿ ಹೇಗೆಲ್ಲ ಮಾತಾಡಿದ್ಲು. ಏನೋ ನನ್ನಮ್ಮ ಖುಷಿಯಾಗಿರ್ಬೇಕು,
ನನ್ನ ಜೊತೆನೇ ಇರಬೇಕು, ಅಣ್ಣ ಅದಕ್ಕೆ ಅಂತೂ ನೋಡ್ಕೊಳ್ಳಲ್ಲ ಅಂತ ನಾನು ಹೇಳಿದ್ರೆ ಹೇಗೆಲ್ಲ ಮಾತಾಡ್ಬಿಟ್ಟು ಹೋದ್ಲು ನೋಡು. ಅಯ್ಯೋ ಮಗಳೇ, ಅವಳ ಮಾತಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯ? ನಿನ್ ಚಿಕ್ಕಮ್ಮ ಹಾಗೆ ತಾನೆ, ಅವಳಿಗೆ ಅದೆಲ್ಲ ಏನು ಗೊತ್ತಾಗಲ್ಲ. ನನ್ನ ಮಗಳು ನನ್ಗೇನ್ ಮಾಡ್ತಾಳೆ, ನನ್ನ ಮಗಳು ಹೇಗೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ನೀನು ಅವಳ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡ. ನೋಡು, ಅಂತೂ ಇಂತೂ ನಿನ್ನ ಅಣ್ಣ ಅದಕ್ಕೆ ಮನೆ ಬಿಟ್ಟು ಹೋದ್ರು ತಾನೆ. ಈ ಮನೆನೆಲ್ಲ ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಮನೇಲೆ ಇದ್ಬಿಡೋಣ ಆಯ್ತಾ? ಯಾರು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಗೋಮತಿ ಮಾತ್ರ ಮಗಳು ಸುಭಿಕ್ಷನ್ ಮಾತನ್ನೇ ಕೇಳೋದು ನಂಬೋದು. ಹಾಗಾಗಿನೇ ದಿನೇಶ್ ಮತ್ತೆ ಮಮತಾ ಜಾಸ್ತಿ ಏನೂ ಮಾತಾಡ್ದೇನೆ ತಾಯಿ ಹೇಳ್ದಾಗೆ ಮನೆ ಬಿಟ್ಟು ಹೋಗ್ತಾರೆ. ಇವಾಗ ಗೋಮತಿ ಇರೋ ಬರೋ ಆಸ್ತಿ ಎಲ್ಲಾನು ಸುಭಿಕ್ಷನ್ ಹೆಸರಿಗೆ ಮಾಡಿಬಿಟ್ಟು ಅವಳ ಜೊತೆನೆ ಇರೋ ನಿರ್ಧಾರ ಮಾಡಿದಾಳೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಮೊದಲಿಗೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಆದ್ರೆ ದಿನ ಕಳೆದಾಗೂ ಸುಭಿಕ್ಷನಿಗೆ ಗೋಮತಿ ಮೇಲಿರೋ ಗೌರವ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ. ಇದೇನಮ್ಮ ಇದು, ಬೆಳಗ್ಗೆ ಬೆಳಗ್ಗೆನೆ ಸೋಫಾ ಹತ್ತಿ ಕೂತಿದ್ಯಾ? ಅಯ್ಯೋ, ಇದೇನೇ ಹೀಗೆ ಹೇಳ್ತಿದ್ಯಾ? ನಾನ್ ದಿನಾಲು ಇಲ್ಲೇ ತಾನೇ ಕೂರೋದು, ನೀನ್ ಕಾಫಿ ತಂದು ಕೊಡ್ತೀಯಾ ಅಂತ ಕಾಯ್ತಾ ಇದ್ದೆ. ಅಮ್ಮ, ನಾನ್ ನಿನಗೆ ಕಾಫಿ ಕೊಡ್ತಾ ಕೂರೋದಕ್ಕಾಗಲ್ಲ. ನಿನ್ ಸೇವೆನೆ ಮಾಡ್ತಾ ಇದ್ರೆ ನನ್ ಕೆಲಸ ಎಲ್ಲ ಯಾವಾಗ ಮಾಡ್ಕೊಳ್ಳೋದು? ನೋಡು, ಇನ್ಮೇಲಿಂದ ಬೆಳಗ್ಗೆ ಎದ್ದು ಸೋಫಾ ಹತ್ತಿ ಕೂರೋದೇನ್ ಬೇಡ. ಮೊದ್ಲು ಹೋಗಿ ಅಡ್ಗೆ ಮನೇಲಿ ಏನಾದ್ರೂ ಕೆಲಸ ಇದ್ರೆ ಮಾಡು. ದಿನಾಲು ನಿನ್ನ ಕೂರ್ಸ್ಬಿಟ್ಟು ಯಾರು ಊಟ ಹಾಕ್ತಾರಮ್ಮ? ಅಯ್ಯೋ, ಇದೇನ್ ಹೇಳ್ತಿದೀಯ ನೀನು? ಅಲ್ಲ ಕಣೆ, ದಿನಾಲು ಕಾಫಿ ತಿಂಡಿ ಎಲ್ಲಾನು ನೀನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೆ ತಾನೆ. ನಾನೊಂದ್ ಸ್ವಲ್ಪ ಎದ್ದು ಹೋದ್ರೆ ಅಯ್ಯೋ ಅಮ್ಮ ಹೇಳ್ಬೇಡ ನಾನ್ ತಂದ್ಕೊಡ್ತೀನಿ ಅಂತಿದ್ದೆ. ಇವಾಗೇನೆ ಸಡನ್ ಆಗಿ ನೀನ್ ಕೆಲಸ ಮಾಡು ಅಂತಿದ್ಯಾ? ಅಮ್ಮ, ನನ್ ಗಂಡ ಆಫೀಸಿಗೆ ಹೋಗ್ಬೇಕು, ನಾನು ಆಫೀಸಿಗೆ ಹೋಗ್ಬೇಕು. ಅವರಿಗೂ ತಿಂಡಿ ರೆಡಿ ಮಾಡಿ, ಅವ್ರ ಕೆಲ್ಸನೂ ಮಾಡಿ, ನಿನ್ ಕೆಲ್ಸನೂ ಮಾಡಿ, ನನ್ ಕೆಲ್ಸನೂ ಮಾಡ್ಕೊಂಡು ಎಲ್ಲಾನು ಸರಿ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಅಮ್ಮ. ಹೇಗೂ ನೀನ್ ಮನೇಲೇ ಇರ್ತೀಯ ತಾನೆ, ನಿನಗ್ ಬೇರೆ ಏನ್ ಕೆಲ್ಸ ಇರತ್ತೆ? ಏನ್ ಮಣ್ಣು ಹೊರು ಕಲ್ಲು ಹೊರು ಅಂತ ಹೇಳ್ತೀನಾ? ಮನೆ ಕೆಲ್ಸ ಮಾಡ್ಕೊಂಡಿರೋದಕ್ಕಾಗಲ್ವಾ ನಿನ್ಗೆ? ನೋಡಮ್ಮ, ಇನ್ಮೇಲಿಂದ ಸ್ವಲ್ಪ ಬೆಳಗ್ಗೆ ಬೇಗ ಹೇಳು. ನನಗೆ ಎಲ್ಲಾನು ಮಾಡ್ಕೊಳ್ಳೋದಕ್ಕಾಗಲ್ಲ. ಮನೆ ಕ್ಲೀನ್ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು. ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಬೇಗ ಎದ್ದು ನೀನೇ ಎಲ್ಲಾ ಕೆಲ್ಸನೂ ಮಾಡು. ಮೊದ್ಲು ಹೋಗಿ ತಿಂಡಿ ರೆಡಿ ಮಾಡು. ಇನ್ನೇನು ನನ್ ಗಂಡ ಆಫೀಸಿಗೆ ಹೊರಟ್ಬಿಡ್ತಾರೆ. ಛೇ, ನನ್ ಸೊಸೆ ಅಷ್ಟು ದಿನ ಇದ್ರೂ ಒಂದೇ ಒಂದಿನನೂ ನನ್ನ ಹತ್ರ ಅತ್ತೆ ನೀವ್ ಆ ಕೆಲಸ ಮಾಡಿ, ಅತ್ತೆ ನೀ ಈ ಕೆಲಸ ಮಾಡು ಅಂತ ಒಂದು ದಿನನೂ ಹೇಳಿರ್ಲಿಲ್ಲ. ಪ್ರತಿದಿನನೂ ಎಷ್ಟೇ ಕಷ್ಟ ಆದ್ರೂ ಅವಳೇ ಎಲ್ಲ ಕೆಲಸನೂ ಮಾಡ್ತಿದ್ಲು. ಆದ್ರೆ ಹೊಟ್ಟೆಲ್ ಹುಟ್ಟಿರೋ ಮಗಳು ಅಮ್ಮ ಎಲ್ಲ ಕೆಲಸನೂ ಮಾಡು ಅಂತ ಆರ್ಡರ್ ಮಾಡ್ತಿದ್ದಾಳೆ. ಮನೇಲಿ ದಿನೇ ದಿನೇ ಕಳೆದಾಗೂ ಮಗಳ ನಡವಳಿಕೆ ಬದಲಾಗ್ತಾ ಹೋಗುತ್ತೆ. ಇದರಿಂದ ಗೋಮತಿ ಮನಸ್ಥಿತಿ ಹಾಳಾಗಿ ಅನಾರೋಗ್ಯನೂ ಶುರುವಾಗುತ್ತೆ. ಇದೇನಮ್ಮ ಇದು? ಗಂಟೆ 10 ಆದ್ರೂ ಕೂಡ ನೀನಿನ್ನು ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ. ಅಲ್ಲ, ಮನೆ ಕೆಲಸ ರಾಶಿ ಇದೆ ಮಾಡೋದು. ನಾವಿಬ್ರು ಬೇರೆ ಆಫೀಸಿಗೆ ಹೋಗ್ಬೇಕು. ನೀನ್ ಹೀಗೆ ರೂಮ್ ಸೇರ್ಕೊಂಡ್ರೆ ಮನೆನೆಲ್ಲ ನೋಡ್ಕೊಳ್ಳೋರು ಯಾರು? ಮನೆ ಕೆಲಸ ಮಾಡ್ಕೊಳ್ಳೋರು ಯಾರು? ಅದು ಸುಭಿಕ್ಷಾ. ಸುಭಿಕ್ಷಾ, ಯಾಕೋ ತುಂಬಾನೇ ಕೆಮ್ತಾ ಇದೆ ಕಣೆ. ಕೆಮ್ಮಂತೂ ಒತ್ಕೊಂಡು ಬರ್ತಿದೆ, ಸುಸ್ತಾಗತ್ತೆ. ಬೆಳಗ್ಗೆ ಕಣ್ ಬಿಡೋದಕ್ಕೂ ಆಗಲ್ಲ ಕಣೆ. ಯಾವುದಕ್ಕೂ ಒಂದ್ಸಾರಿ ಡಾಕ್ಟರಿಗೆ ಒಂದು ಸ್ವಲ್ಪ ತೋರಿಸ್ತೀಯೇನೆ? ಡಾಕ್ಟರ್ನ ಬರೋಕೆ ಹೇಳ್ತೀಯೇನೆ? ಏನು ಡಾಕ್ಟರ್ನ? ಅಮ್ಮ, ನಿನಗಂಥದ್ದು ಏನೂ ಆಗಿರಲ್ಲ. ಡಾಕ್ಟರ್ನೆಲ್ಲ ಬರೋದಕ್ಕೆ ಹೇಳಿದ್ರೆ ಆಮೇಲೆ ಸುಮ್ಮನೆ ದುಡ್ಡು ಖರ್ಚು. ಡಾಕ್ಟರ್ಸು ಇವಾಗಂತೂ ಇಡೀ ಗಿಡಿನೇ ಕೇಳ್ತಾರೆ. ಹಾಗಿರುವಾಗ ಸುಮ್ಮನೆ ಇಲ್ಲಿವರೆಗೂ ಕರ್ಸೋದೇನಕ್ಕೆ? ಯಾವ್ದಾದ್ರೂ ಟ್ಯಾಬ್ಲೆಟ್ ಇದ್ರೆ ತಗೊಂಡು ಸ್ವಲ್ಪ ಹೊತ್ತು ಮಲ್ಕೋ, ಸರಿ ಹೋಗತ್ತೆ. ಸುಭಿಕ್ಷಾ, ಅದು ಆಗಲ್ಲ ಕಣೆ. ಯಾಕೋ ತುಂಬಾನೇ ಸುಸ್ತಾಗ್ತಿದೆ ಕಣೆ. ಮಾತಾಡೋದಕ್ಕೂ ಆಗ್ತಿಲ್ಲ. ಉಪ್ಸ ಬೇರೆ ಬರ್ತಿದೆ ಕಣೆ. ಅಯ್ಯೋ ಅಮ್ಮ, ನಿಂದಂತೂ ಇತ್ತಿತ್ಲಾಗೆ ದಿನಾಲು ಏನಾದ್ರೂ ಒಂದು ರೋಗ ಇದ್ದೇ ಇರುತ್ತೆ. ಹಾಗಂತ ದಿನಾನು ಡಾಕ್ಟರ್ ಕರ್ಸೋದಕ್ಕಾಗತ್ತಾ? ನೋಡು, ಅಲ್ಲೆಲ್ಲೋ ಟ್ಯಾಬ್ಲೆಟ್ ಯಾವ್ದಾದ್ರೂ ಇರ್ಬೇಕು, ಅದನ್ನ ತಿನ್ಕೊಂಡು ಸುಮ್ಮನೆ ಮಲ್ಕೋ. ನಮಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾವಿನ್ ಹೊರಡ್ತೀವಿ. ಸುಭಿಕ್ಷಾ, ನನಗನ್ಸಿರೋ ಪ್ರಕಾರ ನಿಮ್ಮ ತಾಯಿಗಂತೂ ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಹೀಗೆ ಅವ್ರಿಗೆ ಯಾವಾಗಲೂ ಹುಷಾರಿರಲ್ಲ, ಏನಾದರೂ ಒಂದು ರೋಗ ಇರುತ್ತೆ ಅಂತ ಆದರೆ ಮಕ್ಕಳು ಮರಿಯೆಲ್ಲ ಅವ್ರ ಹತ್ರ ಹೋದರೆ ಆಮೇಲೆ ಅವಕ್ಕೂ ತಾಗುತ್ತೆ. ಆಮೇಲೆ ಎಲ್ರಿಗೂ ತೊಂದರೆ ಆಗುತ್ತೆ, ನಮಗೂ ಆರೋಗ್ಯ ಹಾಳಾಗುತ್ತೆ. ಅದ್ರ ಬದಲು ನಿನ್ನ ತಾಯಿನ ಎಲ್ಲಾದರೂ ಬೇರೆ ಕಡೆ ಕಳಿಸೋದು ಒಳ್ಳೇದಾ ಅಂತ. ಹೌದು ಅರ್ಜುನ್, ನಾನು ದಿನ ನೋಡ್ತಾ ಇದ್ದೀನಿ. ಇವಾಗ ಅಮ್ಮನ ಆರೋಗ್ಯ ತುಂಬಾನೇ ಹಾಳಾಗಿದೆ. ಅವಳು ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ತಾ ಇರ್ತಾಳೆ. ನನ್ನ ಮಕ್ಕಳ ಆರೋಗ್ಯನೂ ಹಾಳಾಗತ್ತೆ. ಅದಕ್ಕೆ ನಾನು ಅವಳನ್ನ ಒಂದು ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಸೇರ್ಸೋಣ ಅಂತ ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ?
ಹೌದು ಸುಭಿಕ್ಷಾ, ಮೊದಲು ಆ ಕೆಲಸ ಮಾಡು. ನಿಮ್ಮಮ್ಮನ ಇಲ್ಲೇ ಬಿಟ್ಕೊಂಡ್ರೆ ನಾವು ಕೂಡ ಪದೇ ಪದೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು, ಖರ್ಚು ಮಾಡಬೇಕು. ಅದ್ರ ಬದಲು ಅವ್ರನ್ನ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಸೇರಿಸ್ಕಿದ್ರೆ ಅವರೇ ಎಲ್ಲ ನೋಡ್ಕೋತಾರೆ. ಅವಾಗ ನಮಗೂ ತಲೆ ಬಿಸಿ ಇರಲ್ಲ. ಓಹೋ, ಈ ತಾಯಿ ರೋಗ ಬಂದು ಮೂಲೆಗೆ ಬಿದ್ದ ಕೂಡ್ಲೇನೆ ಬೇಡವಾಗೋದೆ ಅಲ್ವೇನೆ? ಅದಕ್ಕೆ ವೃದ್ಧಾಶ್ರಮನೋ ಅನಾಥಾಶ್ರಮನೋ ಹುಡುಕ್ತಾ ಇದೆಯಾ ಅಲ್ವಾ ನನಗೋಸ್ಕರ? ಅದು ಅದು ಹಾಗಲ್ಲಮ್ಮ. ಅದೇನಂದ್ರೆ ನಿನಗೂ ಇಲ್ಲಿ ಒಬ್ಳೇ ಇರೋದಕ್ಕೆ ಬೇಜಾರಲ್ವಾ? ಹಾಗಾಗಿ ಸಾಕ್, ಬಾಯಿ ಮುಚ್ಚೆ. ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ. ಗಂಡ ಹೆಂಡತಿ ಏನ್ ಮಾತಾಡಿದ್ರಿ ಅಂತ. ನಾನೇನೋ ಮಗಳು ಮಗಳು ಅಂತ ನಿನ್ನನ್ನು ನಂಬಿ ನನ್ನ ಆಸ್ತಿ ಮನೆ ಎಲ್ಲಾನು ನಿನ್ನ ಹೆಸರಿಗೆ ಬರೆದುಕೊಟ್ಟು ನಿನ್ನ ಮನೆಗೆ ಬಂದೆ ನೋಡು. ಅದೇ ನಾನು ಮಾಡಿದ ತಪ್ಪು. ನನ್ನ ತಂಗಿ ಬಾಯ್ ಬಾಯ್ ಬಡ್ಕೊಂಡ್ಲು, ಮಗಳ ಜೊತೆ ಹೋಗ್ಬೇಡ, ಮಗ ಸೊಸೆ ಜೊತೆ ಕಷ್ಟ ಆದ್ರೂ ಪರವಾಗಿಲ್ಲ ಇಲ್ಲೇ ಇರು ಅಂತ. ನಾನೇ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮಗ ಸೊಸೆ ಆಗಿದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅವರೇ ನೋಡ್ಕೊಳ್ತಾ ಇದ್ರು ಕಡೆ. ನನಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರು ನಿನ್ನತ್ಗೆ ನನ್ನ ಹೂ ತರ ನೋಡ್ಕೊತಾ ಇದ್ಲು. ಅಂತವಳನ್ನ ದೂರ ಮಾಡಿ ನಿನ್ ಜೊತೆ ಬಂದೆ ನೋಡು. ನನಗ್ ಬುದ್ಧಿ ಇಲ್ಲ ಕಣೆ. ಅಂತೂ ನನ್ನ ಬೀದಿಗೆ ತಳ್ಳೆ ಬಿಟ್ಟೆ ನೋಡು. ಅಷ್ಟಕ್ಕೂ ನೀವಿಬ್ರು ಗಂಡ ಹೆಂಡತಿ ಮಾತಾಡ್ತಿರೋ ಹಾಗೆ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಹೋಗೋ ಅವಶ್ಯಕತೆ ಇಲ್ಲ ಕಣೆ. ನನಗೆ ನಂದೇ ಮನೆ ಇದೆ, ಸ್ವಂತ ಮನೆ. ಅದನ್ನ ಹೋಗಿ ಹೋಗಿ ನಿನ್ನಂತವಳಿಗೆ ಹೆಸರಿಗೆ ಬರ್ಕೊಟ್ನಲ್ಲ, ಅದು ನನ್ನ ತಪ್ಪು. ನೋಡು, ನೀನೇ ನನ್ನ ಮನೆನ ವಾಪಸ್ ತಂದು ನನ್ನ ಹೆಸರಿಗೆ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ನಾನೇ, ನನ್ನ ಮಗಳು ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡಿದಾಳೆ, ನನ್ನನ್ನ ಬೀದಿಗೆ ಬೀಳ್ಸೋ ಪ್ರಯತ್ನ ಮಾಡಿದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಬಿಡ್ತೀನಿ ಅಷ್ಟೇ. ಇನ್ಮೇಲೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನನ್ನ ಮಗ ಸೊಸೆ ಜೊತೆನೇ ಇರ್ತೀನಿ. ಅವ್ರು ಎಲ್ಲೇ ಇದ್ರು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಹೀಗೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಹೆಣ್ಮಕ್ಳನ್ನ ವಹಿಸ್ಕೊಂಡು ಬಂದ್ರೆ ನಡು ನೀರಲ್ಲಿ ಕೈ ಬಿಟ್ಟು ಅವರು ಅವ್ರ ಸುಖ ನೋಡ್ಕೋತಾರೆ. ಅದ್ರ ಬದಲು ಕಷ್ಟನೋ ಸುಖನೋ ಮಗ ಸೊಸೆ ಜೊತೆ ಬದುಕೋದು ಒಳ್ಳೇದು. ಸತ್ತಾಗ ಒಂದ್ ಜಕ್ಲಿನಾರು ಕೂಡಿಸ್ತಾರೆ ಅವರು. ಕೊನೆಗೂ ಕೋಮತಿಗೆ ತಾನು ಏನ್ ತಪ್ಪು ಮಾಡ್ದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಾಗಿನೇ ಸುಭಿಕ್ಷನಿಗೆ ಸರಿಯಾಗಿ ಕ್ಲಾಸ್ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಹೆಣ್ಮಕ್ಳು ಹೇಳೋದಿಲ್ಲ ಸರಿ ಅಂತ ತಾಯಂದ್ರು ವಹಿಸ್ಕೊಂಡು ಬಂದ್ರೆ ಮುಂದೆ ಒಂದಿನ ಇದೇ ಪರಿಸ್ಥಿತಿ ಎಲ್ಲ ತಾಯಂದ್ರಿಗೂ ಬರುತ್ತೆ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ ತಾಯಂದ್ರು ಒಂದ್ಸರಿ ಯೋಚನೆ ಮಾಡಬೇಕು. ಸಂಜನಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಅಮ್ಮಂಗೆ ಹಾಯ್ ಹೇಳಿ ಅಂತ. ಹಾಯ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.